ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ KSRTC ಚಾಲನಾ ವೃತ್ತಿ ಪರೀಕ್ಷೆಗೆ ನಡೀತಾ ಇದೆ. ಈಗಾಗಲೇ ಹುಮ್ನಾಬಾದಲ್ಲಿ ಯಾರ್ಯಾರು ಕಂಪ್ಲೀಟ್ ಆಗಿದೆಯೋ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಕೊಬೋದು. ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ನೋಡ್ಬೋದು ಸ್ನೇಹಿತರೆ, ಜಾಹೀರಾತು ಸಂಖ್ಯೆ 1/2020 ಅನ್ವಯ ಹುಮ್ನಾಬಾದಲ್ಲಿ ಈಗ ಆಲ್ರೆಡಿ ಹುಮ್ನಾಬಾದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಮುಗಿದಿದೆ ಅಲ್ವಾ. ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 48+ ಅಂಕ ಅಂದರೆ 48 ನಂಬರ್ ತೊಗೊಂಡಿದ್ದವರು, 48.5 ತೊಗೊಂಡಿದ್ದವರು, 49 ತೊಗೊಂಡಿದ್ದವರು, 49.5 ತೊಗೊಂಡಿದ್ದವರು, 50 ತೊಗೊಂಡಿದ್ದವರು. 48 ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವುದನ್ನು ಪರಿಗಣಿಸಿ ನಿಮ್ಮನ್ನು ನಿಗಮದಲ್ಲಿ ತಾತ್ಕಾಲಿಕವಾಗಿ 90 ಡೇಸ್ 90 ದಿನಗಳ ಅವಧಿಗೆ ಮಹೇಯನ ರೂಪಾಯಿ 21,000 ಸಂಚಿತ ವೇತನ ಹಾಗೂ ಅನುಸೂಚಿತ ಭತ್ಯೆಯೊಂದಿಗೆ, ಅಂದರೆ ಅವತ್ತಿದ್ದೇನು ಇನ್ಸ್ಟಿಟ್ಯೂಟ್ ಇರುತ್ತಲ್ವ 21,000 ಜೊತೆಗೆ ಇನ್ಸ್ಟಿಟ್ಯೂಟ್ ಕೂಡ ಕೊಡ್ತಾರೆ, ಪ್ರೋತ್ಸಾಹಧನ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ಸಂಬಂಧ ದಿನಾಂಕ 24/12/2024 ಬೆಳಗ್ಗೆ 8:30 ಗಂಟೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಇಲ್ಲಿ ನಡೆಯುವ ಕೌನ್ಸಿಲಿಂಗ್ನಲ್ಲಿ ಖುದ್ದು ಹಾಜರಾಗಿ ತಮ್ಮ ಇಚ್ಛೆಯುಳ್ಳ ವಿಭಾಗ, ಅಂದರೆ ಚಾಮರಾಜನಗರ ವಿಭಾಗ, ಅದರೊಳಗೆ ಎಷ್ಟು ಡಿಪೋಗಳು ಬರ್ತಾವೆ, ಚಾಮರಾಜನಗರ ವಿಭಾಗದಾಗ ಎಷ್ಟು ಡಿಪೋ ಬರ್ತಾವೆ ಅದು ಕೂಡ, ಆಮೇಲೆ ರಾಮನಗರ ವಿಭಾಗ, ರಾಮನಗರ ವಿಭಾಗ ಏನಿದೆ ಅದರಲ್ಲಿ ಎಷ್ಟು ಡಿಪೋಗಳು ಬರ್ತಾವೋ ಅವೆಲ್ಲ ಡಿಪೋಗಳು, ಮತ್ತು ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಎಷ್ಟು ಡಿಪೋ ಬರ್ತಾವೋ ಅವೆಲ್ಲ ಡಿಪೋಗಳು. ಈ ಒಂದು ಡಿಪೋಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ ಈಗ 48+ ಯಾರ್ಯಾರು ತೊಗೊಂಡಿದ್ದಾರೋ ಅವರಿಗೆಲ್ಲ ತಾತ್ಕಾಲಿಕ 90 ಡೇಸ್ನಾಗ ತೊಗೊಳ್ಬೇಕಂತೇಳಿ ಒಂದು ಇದಿದೆ. ಯಾಕಂದರೆ ಈಗ ಲಿಸ್ಟ್ ಹಾಕೋಕ್ಕೆ, ಫೈನಲ್ ಲಿಸ್ಟ್ ಹಾಕೋಕ್ಕೆ ಇಲ್ಲೇ ಹಾಸನ ಮುಗಿಯೋಕೆ ಇನ್ನೊಂದು 2 ತಿಂಗಳು 3 ತಿಂಗಳು ಆಗ್ಬೋದು. ಅದಾದಮೇಲೆ ಲಿಸ್ಟ್ ಹಾಕಿ ಯಾರ್ಯಾರು ಆಯ್ಕೆ ಆಗ್ತಾರೋ ಅವರಿಗೆಲ್ಲ ಅಪಾಯಿಂಟ್ ಕಳಿಸ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತಾರೆ. ಇವಾಗ ಟೆಂಪ್ರವರಿಯಾಗಿ 48+ ಅಂಕ ಯಾರ್ಯಾರು ತೊಗೊಂಡಿದ್ದಾರೋ ಅವ್ರಿಗೆ ಟೆಂಪ್ರವರಿಯಾಗಿ ತೊಗೊಳ್ಬೇಕು ಅಂತೇಳಿ ಈ ಒಂದು 3 ವಿಭಾಗಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿದ್ದಾರೆ. ನೀವು ಇದು ಮ್ಯಾಂಡೇಟರಿ ಅಂತೇನಿಲ್ಲ, ಹೋಗಲೇಬೇಕಂತೇನಿಲ್ಲ. ನಿಮ್ಮ ಒಂದು ಇಚ್ಛೆ ಇರಬಹುದು ಅನ್ಕೋತೀನಿ. ಯಾವ ಥರ ನಿರ್ಧಾರ ತೊಗೊಳ್ತಾರ ಇಲಾಖೆಯವರು ಅಂತೇಳಿ ನೋಡೋಣ. ಈ ಒಂದು ಮಾಹಿತಿನ ನೋಡಿಕೊಂಡು ನೀವುಗಳು ಹೋಗೋದು ಇಷ್ಟ ಇದ್ದರೆ ನೀವು ಅಲ್ಲಿ ಕರೆ ಮಾಡಿ ಫಸ್ಟ್ ತಿಳ್ಕೊಳ್ಳಿ, ಈ ಥರ ಹೋಗಲೇಬೇಕಾ ಏನಿಲ್ವಾ ಅಂತ ನೀವು ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ. ಇಲ್ಲಾಂದರೆ ನಿಮಗೆ SMS ಬಂದಿರುತ್ತೋ ಇಲ್ವೋ ಗೊತ್ತಿಲ್ಲ, ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿಲ್ಲ. ಅದರಿಂದ ನೀವು ಒಂದು ಸಲ ತಿಳ್ಕೊಳ್ಳೋದು ಒಳ್ಳೆಯದು. ಯಾರಿಗೆ ಇಷ್ಟ ಇಲ್ಲ ಅಂತಂದರೆ ನೀವು ಸೆಲೆಕ್ಷನ್ ಲಿಸ್ಟ್ ಆಗಿದ್ಮೇಲೆ ಹೋಗ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಅದರಿಂದ ಈ ಒಂದು ಮಾಹಿತಿ ನಿಮ್ಮ ಗಮನಕ್ಕೆ ತರುವುದಕ್ಕೋಸ್ಕರ ಕೆಲವೊಬ್ಬರು ಭಾಳಷ್ಟು ಜನ ನೀವು ಕೇಳ್ಬೋದು, ನಂದು 45 ಇದೆ, 46 ಇದೆ, ನಾನು ಹೋಗ್ಬೋದಾ. ಸ್ನೇಹಿತರೆ ಅವ್ರು ಕೊಟ್ಟಿದ್ದಾರೆ ಕ್ಲಿಯರ್ ಆಗಿಲ್ಲಿ 48+ ಅಂಕ ತೊಗೊಂಡಿದ್ದಾರೆ ಅಂತೇಳಿ. ನೋಡೋಣ ಮುಂದಿನದಲ್ಲಿ ಏನಾದ್ರು ಪ್ಲಸ್ ಮಾಡ್ಕೊಳ್ತಾರೋ, ಅಂದರೆ ಅದು ಇಮಿಡಿಯೇಟ್ ಆದಾಗಿ ಆ ಒಂದು ಟ್ರ್ಯಾಕ್ದು ಟೆಸ್ಟ್ ಮುಗಿದ ತಕ್ಷಣ ಲಿಸ್ಟ್ ಹಾಕಿಬಿಟ್ಟು ಇಮಿಡಿಯೇಟಾಗಿ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಅದರಿಂದ ಈ ಒಂದು ವಿಭಾಗಗಳಲ್ಲಿ ಸ್ವಲ್ಪ ನಿರ್ವಾಹಕರ ಕೊರತೆ ಎದ್ದು ಕಾಣ್ತಾ ಇದೆ. ಅದರಿಂದ ಆ ಒಂದು ವಿಭಾಗಗಳಿಗೆ ನೇಮಕ ಮಾಡಿಕೊಳ್ಳೋಕ್ಕೆ 90 ಡೇಸಲ್ಲಿ ಕ್ರಮ ಕೈಗೊಳ್ತಾ ಇದ್ದಾರೆ ಅನ್ಕೋತೀನಿ. ಆದ್ದರಿಂದ ಈ ಒಂದು ಮಾಹಿತಿನ ಯಾರ್ಯಾರು 48+ ಅಂಕ ಹೊಡೆದಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ, ಅವ್ರೇನು ನಿರ್ಧಾರ ತೊಗೊಳ್ತಾರೋ ನೋಡೋಣ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.